ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬ್ಯಾಕ್ ಟು ನಾರ್ಮಲ್ ಟ್ರಿಪ್ಸ್ ಎಲ್ಲ ಮುಗಿಸ್ಕೊಬಂದು ಆ್ಯಂಡ್ ಇವಾಗ ನಾರ್ಮಲಾಗಿ ವ್ಲಾಗ್ಸ್ ಬರುತ್ತೆ. ಟ್ರಿಪ್ಸಿನ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರ ಹೇಗೆ ಅನ್ನಿಸ್ತು, ಚೆನ್ನಾಗಿ ಬಂದಿದೆಯಾ, ಇಷ್ಟ ಆಯಿತಾ. ಅದು ನಾನು ಸಡನ್ನಾಗಿ ಅವತ್ತೇ ಎಡಿಟಿಂಗ್ ಮಾಡಿ ಏರ್ ಡ್ರಾಪ್ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ಒಂದೇ ನಾನು ಅಷ್ಟು ದಿನದ್ದು ಇಟ್ಕೊಳಕ್ಕೆ ಆಗ್ತಿರಲಿಲ್ಲ, ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು. ಸೊ ಎಲ್ಲದನ್ನು ಎಡಿಟಿಂಗ್ ಮಾಡಿ ಪಟ್ ಅಂತ ಆಗ ಎಷ್ಟೊಂದು ವ್ಲಾಗ್ಸು 1 ಅವರ್ಕಿನ ಮೇಲೆ ಹೋಗಿತ್ತು. ಅದನ್ನು ನಾನು ಬಿಲೋ 30 ಮಿನಿಟ್ಸಿಗೆ ತೊಗೊಬರೋದಿದೆಯಲ್ಲ, ದಟ್ಸ್ ಅ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾವುದನ್ನು ಡಿಲೀಟ್ ಮಾಡೋಣ, ಇದು ಇರಲಿ ಅನ್ನೋ ಥರ ಅನಿಸುತ್ತೆ. ಮನೇಲಾದರೆ 24 ಅವರ್ಸಲ್ಲಿ ನಾನು ಮಾಡೋದೇ ಯಾವಾಗೋ ಒಂದು ದಿನದ ವ್ಲಾಗ್ ಮಾಡಿದ್ದೀನಿ ಅಂತಂದರೆ ಅಮ್ಮ ಅಂದರೆ 20 ಮಿನಿಟ್ಸ್ ಮಾಡಿರ್ತೀವಿ ಅಷ್ಟೇ. 1 ಗಂಟೆಯಲ್ಲಿ 1 ನಿಮಿಷ ಆ ಥರ ಮಾಡಿರ್ತೀವಿ, ಇಲ್ಲ 2 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ಮಾಡಿರ್ತೀವಿ. ಬಟ್ ಟ್ರಿಪ್ ಹೋದಾಗ ಆ ಥರ ಇರೋಲ್ಲ, ಅಲ್ಲಿ ಓಡಾಡ್ತಾ ಇರ್ತೀವಿ. ಅದು ಎಲ್ಲದೂ ಕ್ಯಾಪ್ಚರ್ ಮಾಡೋಂಥದ್ದು ಇರುತ್ತೆ, ಅದಕ್ಕೆ ಮಾಡಿರ್ತೀವಿ. ಆ್ಯಂಡ್ ಇಟ್ಸ್ ಓಕೆ. ಅದನ್ನು ಬಿಟ್ಟಾಕಿ ಇವಾಗ ತುಂಬ ಇಂಟ್ರೋ ಬೇಡ. ಆ್ಯಂಡ್ ಎಸ್, ಇವತ್ತು ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಬೋಟ್ ಕೊರ್ಸೋದಕ್ಕಂತ ಹೋಗ್ತಾಯಿದ್ದೀವಿ, ಊರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಎಲ್ಲರೂ ಹೋಗಿ, ನೀವು ಬನ್ನಿ, ನಮ್ಮ ಜೊತೆ ಹೇಗಿರುತ್ತೆ ಅನ್ನೋದನ್ನು ನೋಡಿ. ನಾನು ಚಿನ್ವಿ ಋತು ಇವಾಗ ಜಸ್ಟ್ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾನೆ. ಅವನು ಅಮ್ಮ ಅಪ್ಪಾಜಿ ಇಷ್ಟು ಜನ ಹೋಗ್ತಾ ಇದ್ವಿ. ಆ್ಯಂಡ್ ಮಾಮನ ಮಗ ಇಷ್ಟು ದಿನ ಇಲ್ಲೇ ಇದ್ದ. ನಾನು ಯಾವುದೂ ಬ್ಲಾಗ್ಸ್ ಮಾಡಿಲ್ಲದೆ ಹೋಗಿರೋದ್ರಿಂದ ಅವ್ನು ಯಾವುದ್ರಲ್ಲೂ ಕ್ಯಾಪ್ಚರ್ ಆಗಿರಲಿಲ್ಲ. ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಅವನು. ಇವಾಗ ಅವನೇ ಆಟ ಆಡಿಸ್ಕೊಂಡು, ಸೈಕಲೆಲ್ಲ ಕೂರಿಸ್ಕೊಂಡು ಓಡಾಡಿಸ್ಕೊಂಡು ಎಲ್ಲ ಆಟ ಆಡಿಸ್ತಾ ಇದ್ದ. ಇವತ್ತು ಹೋಗ್ತಾನೆ ಅವನು ಕೂಡ. ನಮ್ಮ ಅಪ್ಪಾಜಿ ಋತು ಎಲ್ಲ ಹೋಗ್ಬಿಟ್ಟು ಋತು ಇರಲಿಲ್ಲ. ಋತು ಇದ್ದಾಗ ಒಬ್ಬರ ಹತ್ರ ಪಾಯಿಂಟ್ ಮಾಡಿಸಿದ್ರು, ಯಾರೋ ಅಂಕಲ್ ಹತ್ರ. ನೆನ್ನೆ ಯಾರೋ ಆಂಟಿ ಹತ್ರ ಬೇರೆಯವ್ರ ಹತ್ರ ಮಾಡಿಸಿದ್ದಾರೆ. ಆ ಪಾಯಿಂಟಿಗೆ ಇವತ್ತು ಅವರಿಬ್ಬರು ಮಾಡಿರೋದು ಬೇರೆ ಪಾಯಿಂಟ್ಸ್ ಬಂದಿರೋದು. ಬಟ್ ನಾವು ಕನ್ಸಿಡರ್ ಮಾಡ್ತಾ ಇರೋದು ನೆನ್ನೆ ಮಾಡಿದ್ರಲ್ಲ ಅವ್ರದ್ದನ್ನ ಕನ್ಸಿಡರ್ ಮಾಡ್ಕೊಂಡು ಆ ಪಾಯಿಂಟಿಗೆ ಮಾಡಿಸ್ತಾ ಇದ್ದೀವಿ ಇವತ್ತು. ಎಸ್, ಬನ್ನಿ ಹೋಗೋಣ. ಹೇಗೆ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ರೆಡಿ ಟು ಗೋ ಗೈಸ್. ಅವ್ನು ಬಂದು ತಿಂಡಿ ಎಷ್ಟು ಗಂಟೆಲಿ ಇರೋದು? 11-12 ಗಂಟೆಲಿ ಬಂದವನಾಗಿ ಇವಾಗ ತಿಂಡಿ ತಿಂದವನು. ಅನನ್ಯ ಬರಲ್ಲ ಏನಕ್ಕೆ ಅಂದರೆ ಅವಳಿಗೆ ಕೆಲಸ ಐತೆ. ಹೇಳ್ತಾಳೆ ನನಗೆ ಏನಾದ್ರು ಒಂದು ಇದ್ದಾಗಲೇ ಎಲ್ಲ ಆಗಬೇಕು ಅವ್ರಿಗೆ ಅಂತ, ಎಲ್ಲ ಮಾಡ್ಕೋತಾರೆ ಅಂತ. ಬಟ್ ಅಲ್ಲಿ ಬಂದರೆ ನೆಟ್ವರ್ಕ್ ಪ್ರಾಬ್ಲಮ್, ಇಲ್ಲ ಅಂದಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಸಿನ್ವಿ ಮಲಗಿದ್ದಾನೆ. ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ ಎಸ್, ಮತ್ತೆ ಮನೆಗೆ ಬಂದ್ವಿ. ದಿಸ್ ಈವ್ನಿಂಗ್ ಹೋಗೋಣ ಅಂತ. ಇನ್ನೂ ತುಂಬ ದೂರ ಹೋಗಿರಲಿಲ್ಲ, ಇಲ್ಲೇ ಹೋಗಿದ್ವಿ. ಏನು ಬ್ಯಾಗು ಅಲ್ಲೇ ಇರಲಿ ಬಾ, ಇನ್ನೇನು ಮಾಡೋಕ್ಕೆ ಬರ್ತದೆ. ನೀವು ಫುಲ್ಲು ಖುಷಿ. ಬನ್ನಿ ಅಂತವಳೆ. ನೀನು ಬರ್ತೀಯ ಈವ್ನಿಂಗ್ ಆದರೆ? ಎಲ್ಲ ಮುಗಿಸ್ಕೋಬೇಕಲ್ಲ. ಅವ್ನು ನೋಡಿ ಕಾರಲ್ಲಿ ಕೂತಿದ ತಕ್ಷಣ ಎದ್ಬಿಟ್ಟ. ಎಲ್ಲ ಕಷ್ಟ ಸುಖ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ದೀವಿ. ಇವ್ನು ನಮ್ಮನ್ನು ನೋಡಿ ನಗ್ತವನೆ. ನಾವು ಮಾತಾಡೋದು ನೋಡಿ ಋತು ಏನೋ ಹೇಳ್ತಿದ್ದ, ಆಕ್ಷನ್ ಮಾಡ್ಕೊಂಡು ಅದನ್ನ ನೋಡ್ಬಿಟ್ಟು ಇವ್ನು ನಗ್ತವನೆ ಫುಲ್ಲು. ಮುದ್ದು ಇಲ್ಲ ನೋಡು. ಇಲ್ಲಿ ಜಯಂತನ್ ಮತ್ತೆ ಅವ್ನು ಟಿವಿ ನೋಡ್ತವನಲ್ಲ, ಅದಕ್ಕೆ ಅವನನ್ನು ಮಾತಾಡಿಸ್ತಾ ಇರೋದು. ಈಸ್ ಕಂಟಿನ್ಯೂ ಮಾಡಬೇಕು, ಬಿಕಾಸ್ ಎಲ್ಲ ವ್ಲಾಗ್ ನೋಡಿದಾಗ ಆಮೇಲೆ ಅವ್ರ ಮನೇಲೆಲ್ಲ ಅವ್ರಿಗೆಲ್ಲ ಗೊತ್ತಾಗ್ಬಿಡೋದು ನಾವು ಮಾತಾಡಿದ್ರೆ. ಸೊ ಕಟ್ ಮಾಡಿ ಕಂಟಿನ್ಯೂ ಮಾಡ್ತೀವಿ ನಮ್ಮದು ಡಿಸ್ಕಷನ್ಸ್. ಇಟ್ಸ್ ನೈಟ್ 9 o'clock. ಪೋಸ್ಟ್ಪೋನ್ ಆಗ್ತಾ ಬಂದು ಈ ಟೈಮಿಗೆ ಬಂದಿದೆ. ಪೋಸ್ಟ್ಪೋನ್ ಮೇ ಬಿ ಅನನ್ಯ ಬರೋದಿತ್ತು ಅನಿಸುತ್ತೆ, ಅದಕ್ಕೆ ಪೋಸ್ಟ್ಪೋನ್ ಆಯಿತು ಅಂತ ಅನಿಸುತ್ತೆ. ಇಲ್ಲಿ ಕಾರ್ ಒಳಗಡೆ ಸೊ ಅಲ್ಲೇ ಲೈಟ್ ಆನ್ ಮಾಡ್ಬೋದು, ಟಾರ್ಚ್ ಇಟ್ಕೊಳ್ಬೋದು. ಆ್ಯಂಡ್ ಕಮ್ ಲೆಟ್ಸ್ ಗೋ. ನೋಡೋಣ, ಮುದ್ದು ಮಲ್ಕೋತಾನೆ ಅನಿಸುತ್ತೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಸಖತ್ ಎಕ್ಸೈಟ್ಮೆಂಟಲ್ಲಿ ಅವನ್ನೆಲ್ಲ ಹೋಗ್ತಿದ್ದೀವಿ ಅಂತ. ಹೋದ್ಮೇಲೆ ಹೆಂಗೆ ರೆಸ್ಪಾಂಡ್ ಮಾಡ್ತಾನೆ ನೋಡೋಣ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಅನನ್ಯ ಇದ್ದಾಳೆ ಮುಂದೆ. ಎಕ್ಸೈಟೆಡ್. ಏನೋ ಗೊತ್ತಿಲ್ಲ, ನನಗೆ ಒಂದು 6 ಸೆನ್ಸ್ ಹೇಳ್ತಿದೆ.
100% ನೀರು ಬಂದೇ ಬರುತ್ತೆ. ಆ ಥರ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಏನೋ ಒಂದು ಒಳಗಡೆ ಹೇಳ್ತಾರಲ್ಲ ಗೈಸ್, ಏನೋ ಒಂದು ಮನಸ್ಸಿಗೆ ಅನ್ನಿಸ್ತಿದೆ, ಆ ಥರ ಅನಿಸ್ತಿದೆ. ಒಂದು ಬ್ಯಾಗೆಲ್ಲ ಇಟ್ಕೊತೀವಿ. ಕಮ್ ಲೆಟ್ಸ್ ಗೋ. ಫೈನಲಿ ವಿ ಆರ್ ಗೋಯಿಂಗ್. ನಾನು ಹಂಗೆ ಮೀಟಿಂಗ್ ಅಟೆಂಡ್ ಮಾಡ್ತಾಳೆ. ನಮ್ಮ ಐಸಿ ಯಾರದು ಸ್ಕೂಟರ್ ಹೋಗಿ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಚಿಪ್ಸ್ ಅಂಗಡಿ ಹತ್ರ. ಬಿಕಾಸ್ ಮುಗಿಯೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಮೇ ಬಿ ಮಿಡ್ ನೈಟ್ 2, 3, 4, 5 ಆ ಥರ ಅರ್ಲಿ ಮಾರ್ನಿಂಗ್ ತನಕ ಆಗ್ಬೋದು. ಅದಕ್ಕೆ ಏನಾದ್ರು ಎತ್ಕೊಂಡು ಹೋಗೋಣ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಬಂದಿದ್ದೆ. ಈಗ ಬನಾನಾ ಚಿಪ್ಸ್ ಒಂದು, ಮತ್ತು ಅದನ್ನು ಇದೊಂದು ಇದಲ್ಲ ಚಿಕ್ಕದ್ರೆ ತಿಂತಿದ್ದ ಅದೊಂದು ತೊಗೊಳ್ಳೋಣ. ಬೇರೆ ಏನು ತೊಗೊಳ್ಳೋಣ? ಇದೊಂದು ಎಕ್ಸ್ಟ್ರಾ ತೊಗೊಬಂದೆ. ಬಿಕಾಸ್ ನಮ್ಮ ಮಾಮನ ಮಕ್ಕಳು ಇರ್ತಾರೆ ಅಲ್ವಾ, ಇಲ್ಲಿ ಶಾರ್ಟೇಜ್ ಆಗ್ತಾ ಇರುತ್ತೆ, ಇಲ್ಲಿ 3 ಇರಲಿ ಅಂತ ಹೇಳ್ಬಿಟ್ಟು ಎತ್ಕೊಬಂದೆ. ನೋಡೋಣ ಯಾವ್ದು ತಿಂಡಿ ಅದು ಖಾಲಿ ಮಾಡ್ತೀವಿ ಅಂತ. ಯಾವುದು ಒಂದು ಕವರ್ ಸೌಂಡ್ ಆಗ್ತೈತಲ್ಲ, ಅದಕ್ಕೆ ಎಲ್ಲ ತಿನ್ನುವಂತೆ ಬಿಡು. ಅಷ್ಟು ತಿನ್ನೋ ವರ್ಷ ಮಲ್ಕೊಂಡಿರ್ತೀಯ ನೀನು. ಎಲ್ಲ ಬಾಗ್ಲಾಕ್ಬಿಟ್ಟಿದ್ದಾರೆ ದುರ್ಮಂತಾರೆ. ಗೈಸ್ ವಿ ಕೇಮ್ ಟು ದಿಸ್ ಸ್ಪಾಟ್. ಅಲ್ಲಿದೆ ನೋಡಿ ಲಾರಿ. ಅವರಿಗೆ ಲೊಕೇಶನ್ ತೋರಿಸಿದ್ವಿ, ಅವರ ನಮ್ಗಿಂತ ಮುಂಚೆ ಬಂದು ರೀಚ್ ಆಗಿದ್ದಾರೆ. ಅಲ್ಲಿದೆ, ಅಲ್ಲಿಗೆ ಹೋಗೋಣ. ಕಾಣಿಸ್ತಿದೆ ಅನಿಸುತ್ತೆ. ಸ್ಟಾರ್ಟ್ ಮಾಡ್ಕೊಳಕ್ಕಲ್ಲ ಇದು ಮಾಡ್ತಿದ್ದಾರೆ. ಬಂದು ಹೋಗೋಣ. ಮನೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಆ್ಯಂಡ್ ಪೂಜೆ ಸಾಮಾನು ನಮ್ಮ ಹತ್ರ ಇದೆ, ಹೋಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸೋದು. ಎಲ್ಲ ಕತ್ತಲ್ಲಿ ಕಾಣಿಸ್ತಾನೆ ಇಲ್ಲ, ಫುಲ್ ಎತ್ತಿದ್ದಾರೆ ಮೇಲೆ. ಅದೇ ಸ್ಪಾಟ್. ಅನನ್ಯ ಕಾಣಿಸ್ತಾನೆ ಇಲ್ಲ ಕತ್ಲೇರಿ. ಓಡ್ಬತ್ತೋಡಿ ನೋಡಿ. ಮುಗಿದ ಕೆಲಸ ಇನ್ನೊಂದು ಸ್ವಲ್ಪ ಐತಂತೆ. ಈ ವರ್ಕ್ ಮಾಡೋದಿದ್ರು ಯಾವುದು ಮಿಸ್ ಮಾಡ್ಕೊಳ್ಳಲ್ಲ. ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ತೈತೆ ನೋಡು ನಮ್ಮದು ಮರ ಗೈಸ್. ಹಲಸಿನಿಂದು ಅಲ್ಲಲ್ಲಿ ಅದೇ ಅನಿಸುತ್ತೆ. ಕರೆಕ್ಟಾಗಿ ಪಾಯಿಂಟಿಗೆ ನಿಲ್ಸೋರೆ ಅನಿಸುತ್ತೆ. ಮನೆ ಪೂಜೆ ತಾತ ತಾತ ಇದೆಲ್ಲ ಹಾಕಿ ಅದು ಸ್ಟಾರ್ಟ್ ಮಾಡ್ತಾರಲ್ಲ ಇಲ್ಲಿ. ಒಂದು ಇದು ಶಾರ್ಟ್ಗೋಸ್ಕರ ಕ್ಲಿಪ್ಪಿಂಗಿಗೆ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ಕ್ಯಾಮ್ರಾಗಳು ನೋಡಿ ಇಷ್ಟೊತ್ತಕ್ಕೆ ಋತು ಇಟ್ಕೊಂಡು ನಿಂತಿದ್ದ ಇಷ್ಟೊತ್ತಕ್ಕ. ಇವಾಗ ನಾನು ಇಸ್ಕೊಂಡೆ. ನನ್ನ ಇಲ್ಲೊಂದು ಫೋನ್ ಇಟ್ಕೊಂಡು ನಿಂತಿದ್ದಾಳೆ. ನನಗೆ ಶಾರ್ಟ್ಸು ಮತ್ತು ವಿಡಿಯೋ ಎರಡಕ್ಕೂ ಕ್ಲಿಪ್ಪಿಂಗ್ ಬೇಕಾಗಿತ್ತು. ಅದು ಇರೋದು ಟಾಸ್ಕ್. ನನಗೆ ಎರಡನ್ನೂ ಮಾಡಬೇಕು. ನೋಡಿದ್ದೀವಿ ಫ್ಲ್ಯಾಟ್ ಮಲ್ಕೊಂಡು ನೋಡ್ತಾಳೆ. ಕೂತಿದ್ವಿ. ಮುದ್ದು ಸ್ಟಾರ್ಟ್ ಮಾಡಿದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದಕ್ಕೆ ಈ ಕಡೆ ಕರ್ಕೊಬಂದ್ವಿ. ಇವಾಗ ಅಲ್ಲಿ ಹಲಸಿನ ಮರ ಇದೆಯಲ್ಲ, ಆ ಮರದ್ದು ಬೇರಿದೆ ಅಂತ ಹೇಳ್ಬಿಟ್ಟು ಆ ಬೇರನ್ನ ಅದು ಇದು ಮಾಡಲ್ಲ ಅಂತೆ. ಸೊ ಅವರು ತೆಗಿತಿದ್ದಾರೆ, ಬೇರನ್ನ ತೆಗಿತಿದ್ದಾರೆ. ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಅಂದರೆ ಸ್ಟಾರ್ಟ್ ಆಗಿ ಮಿಡಲಲ್ಲಿ ಅದು ಬೇರು ಸಿಕ್ತಿರೋದು. ನನ್ನ ಮುದ್ದು ಫಸ್ಟ್ ಟೈಮ್ ಈ ಥರ ಸೌಂಡೆಲ್ಲ ಆಗಲ್ಲ. ಇವನಿಗೆ ಅಳ್ತಾನೆ ಮುದ್ದು. ಅದಕ್ಕೆ ಇದನ್ನ ಫುಲ್ ವಾಟರ್ ಹಾಕೊಂಡ್ಬಂದಿದ್ದೀನಿ. ಇದು ಇಟ್ಕೊಂಡು ಆಟ ಆಡಲಿ ಸ್ವಲ್ಪ ಅಂತ ಹೇಳ್ಕೊಟ್ಟಿದ್ದೀನಿ. ಬಂತು ಗೈಸ್ ನೀರು. ಇನ್ನು ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತು ಆಗಿಲ್ಲ.
ಬಿಡಗೋರಿ ಅಂದ್ರೆ ಇದು ಸುತ್ತಲ್ಲಿ ಬರುತ್ತಲ್ಲ ಮನೆ ಮುಂದೆ ಆ ಥರ ಬೇರೆ ಕಡೆ ಇದು ಮಿಕ್ಸ್ ಐತೆ. ಕೇಳಿಸ್ತೈತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇಯರ್ಫೋನ್ ಹಾಕೋ ಬಂದೆ. ಇನ್ನ ಹೇಳ್ಬೇಕಂತಂದ್ರೆ 80 ಅಷ್ಟೇ ಆಗಿರೋದು. 80 ಇಂಚಿಗೆ 80 ಅಡಿಗೆ ನೀರ್ ಬರಕ್ ಸ್ಟಾರ್ಟ್ ಆಗಿದೆ. ಸೋ ಹ್ಯಾಪಿ ಗೊತ್ತಾ, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಮ್ಗೆ. ಇನ್ನ ಇವಾಗ ಸ್ಟಾರ್ಟ್ ಮಾಡಿದ್ದು ಆಯ್ತಾ, ಸ್ಟಾರ್ಟ್ ಮಾಡಿದ ತಕ್ಷಣ ನೀರ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅನನ್ಯ ಹ್ಯಾಪಿ, ಸಖತ್ ಖುಷಿ ಆಗೋಯ್ತು ಗೈಸ್ ನಮಗಂತೂ ಫುಲ್ಲು. ಹೆಂಗೆ ಗೊತ್ತಾ, ಇನ್ನ ಬಂದ್ 5-10 ನಿಮಿಷ, ಇನ್ನ 4 ಕೇಸಿಂಗ್ ಆಗಿದ್ದು, ಇದು 5ನೇದು ಹಾಕಿದ್ದು, ಅದ್ರಲ್ಲೇ ನೀರ್ ಬರಕ್ ಸ್ಟಾರ್ಟ್ ಆಗ್ಬಿಡ್ತಾ. ನಾವೆಲ್ಲ ಮೇ ಬಿ ಅವ್ರು ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ, ಅವ್ರೇನಾದ್ರೂ ಬಿಟ್ಟಿದಾರೇನೋ ಏರ್ ಇದು ಡಸ್ಟ್ ಇದಕ್ಕೆ ಅಂತ. ಬಟ್ ಅವ್ರು ಇಲ್ಲ, ನಾವು ಬಿಟ್ಟಿಲ್ಲ, ಬರಕ್ ಸ್ಟಾರ್ಟ್ ಆಯ್ತು, ಬರ್ತಿದೆ ಅಂತ ಹೇಳಿದ್ರು. ನನ್ನ ಮಗ ಎದ್ದಿದ್ದ ನೋಡಿ ಗೈಸ್. ಟೈಮ್ ಎಷ್ಟು? ಟೈಮ್ 11:26. ನಾವು ಬಂದಿದ್ದು ಮೇ ಬಿ ಸ್ಟಾರ್ಟ್ ಮಾಡಿ ಇನ್ನ ಜಾಸ್ತಿ ಹೊತ್ತು ಆಗೇ ಇಲ್ಲ ಗೈಸ್. ನಾವು ಸ್ಟಾರ್ಟ್ ಮಾಡಿದ್ದೆ 11ಗೆ. ನೀವೇ ಗೆಸ್ ಮಾಡ್ಕೊಳ್ಳಿ, ಇದು 5ನೇ ಕೇಸಿಂಗ್ ಅಂತ ಅಂದ್ರೆ ಇನ್ನ ಸ್ಟಾರ್ಟಿಂಗ್ ಇನ್ನ ಬಿಟ್ಟೇ ಇರ್ಲಿಲ್ಲ ಅನ್ಕೊಳ್ಳಿ. ನಾನು ಥಾಟ್ಸ್ ಆನ್ ಮಾಡು ಅಂತ ಹೇಳ್ತಿದ್ದೀನಿ, ಬಿಕಾಸ್ ನಾನು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ನಿಂಗೆ ಹೇಳ್ತಿದ್ದೀನಿ, ನಮ್ಮ ಹುಡುಗ ಬಂದವನೇರ ನೀರು ಬರ್ದೇ ಇರುತ್ತಾ ಅಂತ ಹೇಳಿ. ನಮ್ಗೆ ಒಂದು ಪಾಸಿಟಿವ್ ವೈಬ್ ಇತ್ತು ಅಂತ ಹೇಳಿದ್ನಲ್ಲ, ಸಿಕ್ಕಾಪಟ್ಟ ಪಾಸಿಟಿವಿಟಿ ಇತ್ತು ಗೈಸ್ ನನಗೆ. ದಟ್ಸ್ ದ ರೀಸನ್. ನನಗೆ ಗೊತ್ತಿತ್ತು ಏನೋ ಒಂದು ಒಳ್ಳೇದಾಗುತ್ತೆ, ಅಷ್ಟು ಬೇಗ ಬರುತ್ತೆ ಅಂತ. ನಮ್ಮ ಅಮ್ಮಗೆ ಇವಾಗಿಂದ ನಾನು ಹೇಳ್ತಾ ಇದ್ದೆ, ಅಮ್ಮ ಬೇಗ ಬರುತ್ತೆ ಅನಿಸುತ್ತೆ ಅಂತ. ಆದರೆ ಇಷ್ಟು ಬೇಗ ಬರುತ್ತೆ, ನಾನು ಒಂದು 60 ಬರುತ್ತೇನೋ ಅಂತ ಅನಿಸ್ತಿದ್ದೆ. ಬಟ್ 80ಗೆ ಬಂದಿದ್ದು, ವಿ ಆರ್ ಸೋ ಹ್ಯಾಪಿ. ನನಗೆ ಟಾರ್ಚ್ ಇಟ್ಟಿದ್ದು ನಮ್ಮ ಅಜ್ಜಿ ತೋಟ ಗೈಸಿದು. ನಮ್ಮ ಅಜ್ಜಿನ ಮಣ್ಣು ಮಾಡಿದ್ದು ಇಲ್ಲೇ ಎಲ್ಲೋ. ನಮ್ಮ ಅಜ್ಜಿ ಆಶೀರ್ವಾದ ನಮ್ಮ ಹತ್ರ ಯಾವಾಗಲೂ ಇರುತ್ತೆ ಅಂತ ಹೇಳ್ತಿದೆ ನೋಡಿ. ಇದೊಂದು ಪ್ರೂಫ್ ನೋಡಿ. ನನಗೆ ಗೊತ್ತಿತ್ತು 100% ಚೆನ್ನಾಗಿ ಬರುತ್ತೆ ನೀರು, ಅದೇ ಒಂದು ಬಿಲೀವ್ ಇದ್ದಿದ್ದು. ನಮ್ಮ ಹತ್ರ ನಮ್ಮ ಅಜ್ಜಿ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ. ಕತ್ಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ನಿಮಗೆ, ತೋಟ ತೋರ್ಸೋಣ ಅಂದ್ರೆ. ಇಲ್ಲೆಲ್ಲ ನೀರ್ ಬರುತ್ತೆ ಅಂತ ಹೇಳಿ ಚಾಪೆಗಳು ಇದೆಲ್ಲ ಎತ್ತಿ ಇಡ್ತಿದ್ದಾರೆ. ಬಿಕಾಸ್ ಇಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗಿ, ಇಲ್ಲೆಲ್ಲ ಬರ್ತಿದೆ ಆಲ್ರೆಡಿ. ಇಲ್ಲೆಲ್ಲ ಬರ್ತಿದೆ ನೋಡಿ. ಅನನ್ಯ ರಾಣಿ ನೋಡಿ, ಅನನ್ಯ ರಾಣಿ ಏನಮ್ಮ ಇಷ್ಟು ಬೇಗ ನೀರ್ ಬಂದ್ಬಿಡ್ತು. ಇದ್ ಹಿಡ್ಕೊಂಡ್ ಮಾತಾಡು, ಇದ್ ತಗೋ, ಇದ್ನ ನೋಡು ಹೆಂಗ್ ಬಂತು ಅಂತ. ಗೈಸ್, ಇಲ್ಲಿ ನಡೆಯೋ ಕಾನ್ವರ್ಸೇಷನ್ ಅವ್ರು ಯಾರ ಹತ್ರ ಇಯರ್ಫೋನ್ಸ್ ಇಲ್ಲ, ನಾನೇ ಹೇಳ್ತೀನಿ. ಅನನ್ಯ ಕೇಳ್ತವಳೆ, ನಿನ್ಗೆ ಹೆಂಗ್ ಗೊತ್ತಾಯ್ತು ನೀರ್ ಬಂತು ಅಂತಂದ್ರೆ. ಹೆಂಗೆ ಏನ್ ಹೇಳ್ತವನೆ ಹೇಳು, ನೀನೇ ಹೇಳ. ತಗೋ ಅಲ್ಲಿ ಇಟ್ಕೊಂಡು ಹೇಳು. ಹೆಂಗೆ ಅಂದ್ರೆ ನಾವು ತುಂಬಾ ಟ್ಯಾಲೆಂಟ್. ಬಾರ ಇಲ್ಲಿ, ಈಗ ಹೇಳು. ಬಾರ ಇಲ್ಲಿ ನಥಿಂಗ್ ಅಂತೆ. ಅಮ್ಮನ್ ಕೇಳಿದ್ರೆ ಅನನ್ಯ, ನೀವು ಫುಲ್ ಮೇಲಕ್ಕೆ ಎಗ್ರೋಯ್ತೈತೆ. ಅಮ್ಮಂಗೆ ಏನಮ್ಮ ಇಷ್ಟು ಬೇಗ ನೀರು ಬಂದ್ಬಿಡ್ತಲ್ಲ ಅಂದ್ರೆ ಹೆಂಗೆ ಮತ್ತೆ ಅಂತ ಇತ್ತು. ನಮ್ಮ ಅಜ್ಜಿ ಆಶೀರ್ವಾದ ನೋಡೆ. ನಮ್ಗೆ ಗೊತ್ತಿದ್ದು ಗೈಸ್ ಬೇಗ ಬರುತ್ತೆ ಅಂತ. ಫುಲ್ ಮೇಲೆಲ್ಲ ಎಗ್ರು ಬೀಳ್ತಾ ಇದೆ ಗೈಸ್. ಎಲ್ಲ ಆಫ್ ಹೋಗಕ್ ಬಂದಾಗ ನಾನು ಸ್ಟಾರ್ಟ್ ಮಾಡಿದೆ. ಅಪ್ಪಾಜಿ ಅವರು ಬ್ಲ್ಯಾಕ್ ಕಲರ್ದು ಬಂಡೆದು ಪೀಸ್ ಇಟ್ಕೊಂಡಿದ್ರಲ್ಲ, ಅದೇನದು?
ಬಂಡೆ ಸಿಕ್ಕಿದ್ರೆ, ಗಟ್ಟಿ ಬಂಡೆ ಸಿಕ್ಕಿದ್ರೆ ಕಸ್ಕೊಳ್ಳಲ್ಲ ಅಂತ ಅಂತೆ. ಅದಕ್ಕೆ ಅದನ್ನ ಹಿಡಿದ್ಬಿಟ್ಟು ಆ ನೀರು ಬರೋ ಹತ್ರ ಹಿಡಿದ್ಬಿಟ್ಟು ತೋರಿಸ್ತಾರೆ ಅವರು. ಅದನ್ನ ಇಸ್ಕೊಂಡ್ಬಿಟ್ಟು ನೋಡ್ತಾ ಇದ್ರು ಅವರು. ಬ್ಲ್ಯಾಕ್ ಕಲರ್ ಬಂಡೆ ಸಿಗುತ್ತಲ್ಲ ಅದು. ಇವಳು ಏನು ಮಾಡ್ತಾವಳೆ ಅಂತ ತೋರಿಸ್ತೀನಿ ನೋಡಿ. ನಗ್ತಾಯ್ತದು. ಆಯ್ತು. ಅಲ್ಲಿ ಇದೆಯಲ್ಲ ಹಲಸಿನ ಮರ, ಆ ಹಲಸಿನ ಮರದ್ದು ಬೇರೆಲ್ಲ ಅಲ್ಲಿ ಬಿಟ್ಕೊಂಡಿದ್ದಾಯ್ತು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಆ ಮರನ ಕಟ್ಸಾಕಿ ಅಂತ. ಬಟ್ ಆ ಮರ ಕಟ್ಸ್ಬಿಟ್ಟು ಆಗ ಹೊಟ್ಟೆ ಎಲ್ಲ ಉರಿತಾ ಇದೆ ನನಗೆ. ಹಲಸಿನ ಹಣ್ಣೆಲ್ಲ ಇದೆ, ಏನೋ ಒಂಥರ ಎಮೋಷನ್ ಗೈಸ್. ನಮ್ಮ ತಾತ ಅಜ್ಜಿ ಎಲ್ಲ ಬೆಳೆಸಿರೋ ಮರ ಅಲ್ವಾ, ಎಷ್ಟು ಆದ್ರೂ ಅವ್ರಿದ್ದಾಗ ಗಿಡ ಇತ್ತು, ಈಗ ಮರ ಆಗೈತೆ ಅಂತ ಹೇಳ್ತಾರೆ. ವಾವ ಬರೇ ಒಂದೊಂದ್ ಬಿಡೋದು ಅಂತ ಹೇಳ್ತಾವಳೆ. ಅವ್ಳು ಮಾತಾಡೋದು ಕೇಳ್ಸಲ್ಲ ಅಂತ ನಾನು ಅದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ನಿಮಗೆ ಬಂದ ತಕ್ಷಣ ತೋರ್ಸುದ್ನಲ್ಲ, ಅಲ್ಲಿ ನೋಡಿ, ಅಲ್ಲಿ ಹಲಸಿನ ಹಣ್ಣು ಎಷ್ಟು ಸಕ್ಕದ ಬಿಡುತ್ತೆ ಗೊತ್ತಾ. ನಾವು ಕಿತ್ಕೊಂಡು ಹೋಗಲ್ಲ, ಊರವರೆಲ್ಲ ಕಿತ್ಕೊಂಡು ಹೋಗ್ತಾರೆ ಜಾಸ್ತಿ, ನಮ್ಕಿನ ಜಾಸ್ತಿ. ಬಿಕಾಸ್ ನಾವು ಬರಲ್ ಕಡಿಮೆ ಅಲ್ವಾ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಬಟ್ ನಮಗೂ ಸಿಗುತ್ತೆ. ಇಲ್ಲೂ ಈ ಸೈಡಲ್ಲೂ ಐತೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಐತೆ ಮರ. ಅದನ್ನ ಅದಕ್ಕೆ ಕಟ್ಸಕ್ ಹೊಟ್ಟೆಲ್ಲ ಉರಿತೈತೆ ಗೈಸ್. ಬಟ್ ಇಟ್ಸ್ ಓಕೆ, ಒಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಬೇಕು ಅಂದ್ರೆ. ಈ ಪೈಪ್ಗಳನ್ನ ಇವಾಗ ಬಿಡಕ್ಕೆ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಇವಾಗ ವೆಲ್ಡಿಂಗ್ ಏನೋ ಮಾಡ್ತಾರೆ, ವೆಲ್ಡಿಂಗ್ ಇಂದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ವೆಲ್ಡಿಂಗ್ ಎಲ್ಲ ಮಾಡಿ ಬಿಡ್ತಾರಂತೆ. ಇನ್ನ ಜಸ್ಟ್ 100 ಅಡಿ ಅಷ್ಟೇನೆ ಕೊರ್ದಿರೋದು. ಅಷ್ಟಕ್ಕೇನೆ, ಬಿಕಾಸ್ ನಮ್ಗೆ 80ಗೆ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ನೀರು ಬರೋಕ್ಕೆ. ಇನ್ನ ಕೊರಿಸ್ತೀವಿ ಸ್ವಲ್ಪ, ಅಷ್ಟಾಗಿದೆ. ಇವಾಗೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಕಸ್ಕೊಳ್ಳುತ್ತೆ. ಕತ್ಲೆ ಅನನ್ಯ ಹೆಂಗ್ ಉಚ್ಕೊಂಡ್ ಕೂತಿದ್ದಳೆ ಅಂತ ತೋರಿಸ್ತೀವಿ. ಅನನ್ಯ ರಾಣಿ ಚಳಿ ಅಂತ ಮುದ್ದು ಮಲಗಿದ್ದಾರೆ. ನಮ್ಮಮ್ಮಗೂ ಋತುಗೂ ನಿದ್ದೆ ಬರಲ್ವಂತೆ, ನಿದ್ದೆ ಬದಲ್ವಂತೆ. ಅಲ್ಲಿ ನಮ್ಮ ಅಪ್ಪಾಜಿ ನಿದ್ದೆ ಕೂತೈತೆ. ಅಪ್ಪಾಜಿ ಎಲ್ಲಮ್ಮ ಸೈಡಿಗೆ ಬರಮ್ಮ, ಕೂತೈತೆ ನಮ್ಮ ಅಪ್ಪಾಜಿ. ಅದು ಬಿಟ್ರೆ ಅನನ್ಯ ರಾಣಿ ತೋರಿಸ್ತಿದ್ದೀವಿ. ಅನನ್ಯ ರಾಣಿ ಕಾಣಿಸ್ತಿದ್ದಾಳ. ಅಯ್ಯೋ, ನಮ್ಮ ಅತ್ತೆ ಮಾಮ ಜಯಂತ್ 3 ಜನ ಇಲ್ಲಿ ಮಲ್ಗವ್ರೆ. ಜಯಂತ್ ಫೋನ್ ನೋಡ್ತಾವ, ನೀನು ಮಲ್ಗಿಲ್ಲ ಗೈಸರು, ರೀಲ್ಸ್ ನೋಡ್ತಾವ್. ಅಯ್ಯೋ, ಇಲ್ಲಿ ಇದೇನೋ ಬಿಡಕ್ಕೆ ಇದನ್ನೆಲ್ಲ ವೆಲ್ಡಿಂಗ್ ಮಾಡ್ಕೊಂತವ್ರೆ. ನಮ್ಮಮ್ಮನೂ ಹಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ. ನಿದ್ದೆ ಬರಲ್ಲ ಗೈ, ಸುಮ್ಮನೆ ಮಲ್ಕೋಬೇಕಷ್ಟೆ. ಇವರಿಬ್ರು ನೋಡಿ ಇಲ್ಲಿ, ಇವ್ನು ತಪ್ಕೊಂಡ್ ಮಲ್ಕೊಂಡಿರೋ. ನಿದ್ದೆ ಏನು ಬರ್ತಿಲ್ಲ ಗೈ, ಸುಮ್ಮನೆ ಮಲಗಿದ್ದೀವಿ. ವಿ ಆರ್ ಗೋಯಿಂಗ್ ಟು ಹೋಮ್. ಎಷ್ಟಾಗಿದೆ ಟೈಮು? 2:30 ಏನೋ ಆಗಿದೆ. ಇನ್ನು 150 ಕೇಸಸ್, 150 ಅಷ್ಟೇ ಆಗಿದ್ದು. ಕೇಸಸ್ ಬಿಡ್ತಾಯಿದ್ರು, ಇನ್ನೂ ಟೈಮ್ ಆಗುತ್ತೆ. ಆಮೇಲೆ ನೈಟ್ ಆಗ್ತಾ ಸ್ವಲ್ಪ ಲೈಟ್ ನೈಟ್ ಆಗ್ತಾ ಚಳಿ ಬೇರೆ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅವಾಗಿಂದನೇ ಅತ್ತೆ ಮತ್ತು ಮಾವ ಕರೆದ್ರು, ಹೋಗೋಣ ಬನ್ನಿ ಅಂತ. ನಾವೇ ಸ್ವಲ್ಪ ಜೋಶಲ್ಲಿ ಇದ್ವಿ. ಇವಾಗೂ ನಾನು ವೀಡಿಯೋ ಮಾಡಬೇಕು ಅಂತ ಇದ್ದೆ. ಅದೊಂದು ಕ್ಲಿಪ್ಪಿಂಗ್ ಋತು ತಕ್ಕೊಡ್ತೀನಿ ಹೋಗೋಣ. ಸೊ ನನಗೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಮತ್ತೆ ಯಾಕಬೇಕು ಹೋಗ್ಬಿಡೋಣ, ಚಳಿ ಬೇರೆ ಆಗ್ತಾಯಿತ್ತು. ಚಿನ್ವಿ ಇತ್ತಲ್ಲ, ನಂದು ಒಬ್ಳದೇ ಆಗಿರೋ ಹೆಂಗೋ ನಡೀತಿತ್ತು. ಸೊ ವೆಲ್ ಗೋಯಿಂಗ್. ವಾಸ್ ನೋಡಿ ಗೈಸ್, ಇಲ್ಲಿ ನಾಯಿ ಹೋಗ್ಲತ್ತಿದ್ದು ಎದ್ಬಿಟ್ಟವನೇ, ಬಾ ಅಂತ. ಹೋಗಲಿ ತತ್ತತ್ರ ಕರ್ಕೊಂಡು ಹೋದ್ರೆ ಇದು ಪಾಚೋಳು ಟೈಮು ಮುದ್ದು. ಮಿಡ್ನೈಟ್ 2:30 ನೈಟ್ ಆಗೋಗ್ಬಿಟ್ಟೈತೆ. ಮಂಗೋಬಿಡುವ, ಬರುವ ಪಾಚು ನೀನು. ಗುಡ್ ಮಾರ್ನಿಂಗ್ ಗೈಸ್. ಎದ್ದಿ ಹಾಲು ಕುಡ್ದು ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಬಂದ್ವಿ. ಸಿಕ್ಕಾಪಟ್ಟೆ ನೀರು ಫೋರ್ಸಲ್ಲಿ ಜೋರಾಗಿ ಹೋಗ್ತಿದೆ. ತೋರಿಸ್ತೀನಿ, ಫುಲ್ ಮಡಿಯೆಲ್ಲ ತುಂಬೋಗ್ಬಿಟ್ಟಿದೆ. ತೋರಿಸ್ತೀನಿ ನಾನು ಬ್ಯಾಕ್ ಕ್ಯಾಮ್ರಾ ಅಲ್ಲಿ. ಎಲ್ಲರೂ ಇಲ್ಲೇ ಇದ್ದಾರೆ, ಊರಲ್ಲೆಲ್ಲ ಜನಗಳೆಲ್ಲ ಬಂದಿದ್ದಾರೆ ನೋಡ್ಕೊಂಡು ಹೋಗಕ್ಕಂತ. ಇನ್ನೊಂದು 100 ಆದರೆ ಸ್ಟಾಪ್ ಮಾಡಿಸ್ತೀವಿ.
ಎಲ್ಲ ಇಷ್ಟ ಆದ್ಮೇಲೆ 700ಗೆ ಸ್ಟಾಪ್ ಮಾಡಿಸೋ ಪ್ಲಾನ್ ಇರೋದು. 700 ಆದ್ಮೇಲೆ ಸ್ಟಾಪ್ ಮಾಡಿಸ್ತೀವಿ ಅಷ್ಟೇ ಗೈಸ್. ಇನ್ನೇನು ಇದು ಆದ್ರೆ 600 ಆಗುತ್ತೆ. ಇನ್ನು 100 ಮಾತ್ರ ಇರೋದು ಬಾಕಿ. ಗೈಸ್ ನೀರ್ ಎಷ್ಟು ಫುಲ್ ಮಡಿ ತುಂಬ ಹೋಗ್ಬಿಟ್ಟೈತೆ ಗೈಸ್. ಅಲ್ಲೆಲ್ಲ ನೀರ್ ಫುಲ್ ಜಾಸ್ತಿ ಆಗೋಗೈತೆ. ಇವಾಗ ಇಷ್ಟು ಬರ್ತೈತೆ ನೋಡಿ, ಫುಲ್ ಫೋರ್ಸ್ ಅಲ್ಲಿ ಬರ್ತೈತೆ. ನಮ್ಮ ಅನನ್ಯ ರಾಣಿ ಸ್ನ್ಯಾಪ್ ಹಾಕ್ತವಳೆ. ಹಲಸಿನ ಮರನ ನಾವು ಕಟ್ಸ ಹಾಕಿದ್ರೆ ಇಲ್ಲೊಂದು ಐತೆ ನೋಡಿ, ಇದೊಂದು ಹಲಸಿನ ಮರ ಐತೆ. ಆ ಕಡೆ ಲಾಸ್ಟ್ ಅಲ್ಲಿ ಒಂದೈತೆ, ಬಟ್ ಅದು ಕಾಣಿಸ್ತಾ ಇಲ್ಲ ಇಲ್ಲಿ ನನಗೆ. ಇವೆರಡು ಉಳ್ಕೊಂತವೆ. 3 ಹಲಸಿನ ಮರ ಇದ್ದಿದ್ದು. ಇವಾಗ ಮನೆ ಹತ್ರ ಹೋಗ್ತಿದೀವಿ. ಇವಾಗ ಮನೆ ಹತ್ರ ಹೋಗಿ ತಿಂಡಿ ತಿನ್ಕೊಂಡು ಅಲ್ಲೇ ಇರ್ತೀವಿ, ಮತ್ತೆ ಬರಕ್ ಹೋಗಲ್ಲ. ಇನ್ನೇನು ಮುಗ್ದೋಯ್ತು. ಇನ್ನೊಂದು 20 ಇದು ಒಂದೇ ಒಂದು ಇದಾಗ್ತದೆ ಅನ್ಸುತ್ತೆ, ಅಷ್ಟೇ ಅನ್ಸುತ್ತೆ, ಮುಗ್ದೋಯ್ತು. ಅದಕ್ಕೆ ಎಲ್ಲ ಲಗೇಜ್ ಎಲ್ಲ ಕಾರಿಗೆ ಇಡ್ತಿದ್ದಾರೆ. ಮುದ್ದು ಕಾರ್ ಡೋರ್ ತೆಗ್ದಿರೋದಕ್ಕೆ ಕಾರಿಗೆ ಇಡ್ತಿದ್ದಾರೆ. ಆ್ಯಂಡ್ ಹೋಗೋಣ. ಮದ್ದು ಹೋಗೋಣ, ನಾವು ಹೋಗೋಣ ಬಂಗಾರ. ಆಯ್ತು. ಸಿಕ್ಕಾಬಿಟ್ಟೆ ಬಿಸಿಲು, ಅಲ್ಲಿ ಕೂರಕ್ಕಾಗಲ್ಲ ಅಂತೇಳಿ ಸೆಕೆ ಬಿಸಿಲು ಅಂತೇಳಿ ಮನೆ ಹತ್ರನೇ ಹೋಗ್ತಿದೀವಿ. ಹೋಗಿ ತಿಂಡಿ ತಿನ್ಕೊಂಡು ಅಲ್ಲೇ ಇರ್ತೀವಿ. ಇನ್ನೇನು ಹೊಡ್ತೀವಿ. ಇನ್ನೇನು ಮುಗಿಯಕ್ಕೆ ಬಂತಲ್ವಾ. ಕಾರಿಗೆಲ್ಲ ಲಗೇಜಸ್ ಎಲ್ಲ ಮತ್ತೆ ಇಡ್ತವ್ರೆ. ನೀನು ಹೋಗಿ ಮುಂದಕ್ಕೆ ಇಲ್ಲ ಬಂಗಾರ, ಏನು ಮಾಡಲ್ಲ. ಮುಟ್ಟಿಸ್ತಾ ಹತ್ರ ಕರ್ಕೊಂಡೋಗಿರೋದಕ್ಕೆ ಎದ್ರಕೊಂಡಿದ್ಯಾ. ಮತ್ತೆ ಕೂಗ್ತೀಯ ಎಲ್ಲರೂ ಹೋಗ್ತಿದ್ರೆ. ಪಾಪಗಳು ಹಂಗವೆ, ಏನು ಮಾಡಲ್ಲ ಅದು. ಅವನಿಗೆ ಇಷ್ಟ, ಬಟ್ ಹತ್ರ ಕರ್ಕೊಂಡೋದ್ರೆ ಎದುರ್ಕೋದನ್ನು. ಎಷ್ಟಕ್ಕೆ ಜಾಸ್ತಿ ಆಯಿತು? 80 ಅಡಿ ಸಿಕ್ತು. 80ಗೆ ಸಿಕ್ಕಿದ್ದು. ಸ್ಟಾರ್ಟ್ ನೀರು ಬರೋ ಸ್ಟಾರ್ಟ್ ಆಗಿದೆ 80ಗೆ. ಆಮೇಲೆ 200ಕ್ಕೆ 200 ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು. ಕರಬಂಡಿ ಸಿಕ್ತು. ಕರೆ ಬಂಡಿ ಸಿಕ್ಕಿದ್ರೆ ಏನಂತ? ಕರಬಂಡಿ ಅದು ಕಲ್ಲು ಬಂಡೆ, ಅದನ್ನ ಕಸಿಯಲ್ಲ, ಕಸ್ಕುವೆ ಇದಾಗಲ್ಲ, ಕಸ್ಕೊಳ್ಳಲ್ಲ ಮಣ್ಣು ಅಂತ. ಕಸ್ಕೊಂಡ್ರೆ ಉಣ್ಕೆಂತ ಇದು ಉಣ್ಕೊಳಲ್ಲ. ಇನ್ನು ತಿರ್ಗಾ 400-350ಕ್ಕೆ ಜಾಸ್ತಿ ಆಯ್ತು. 350ಕ್ಕೆ ಇನ್ನೂ ಜಾಸ್ತಿ ಆಯ್ತು. ತಿರ್ಗಾ 400ಕ್ಕೆ ಇನ್ನೂ ಜಾಸ್ತಿ ಆಯ್ತು. 400-480 ಬಿಳೆಕಲ್ ಸಿಗುತ್ತೆ. ಬಿಳೆಕಲ್ ಸಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಅಲ್ಲಿ ಹೊಳೆ ಐತೆ ಅಂತನಾ? ಬಿಳೆಕಲ್ ಸಿಕ್ಕಿದ್ರೆ ಹೊಳೆ ಐತೆ, ಅಲ್ಲಿ ಜಾಸ್ತಿ ಆಗುತ್ತೆ, ಜಾಸ್ತಿ ನೀರು ಬರುತ್ತೆ ಅಂತ. ಏನ್ ಮಾಡ್ತಿದ್ಯಾ ಮುದ್ದು? ಸ್ಮಾಲ್ ಅಪ್ಡೇಟ್ ಏನಂತಂದರೆ 600 ಸಮಥಿಂಗ್ ಆಗೈತೆ. ನಾವು 700 ಕೊರಿಯಕ್ಕೆ ಹೇಳಿದ್ವಿ, ಬಟ್ ಅವ್ರು ಕೊರಿಯೋಕ್ಕಾಗಲ್ಲ, ನೀರು ಸಿಕ್ಕಾಪಟ್ಟೆ ಫೋರ್ಸಲ್ಲಿ ಬರ್ತಿದೆ ಅಂತ ಹೇಳ್ತವ್ರೆ, ಕೊರಿಯೋಕ್ಕಾಗಲ್ಲ ಅಂತ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಇವಾಗ ಫೋನ್ ಮಾಡಿ ಹೇಳ್ತವ್ರೆ, ಅಮ್ಮ ತಿಂಡಿಗೆ ಅಂತ ಕೊಟ್ಕೊಂಡು ಚೆನ್ನಾಗಿ ಬರ್ತೀರಾ ಅಂತಂದರು. ಅವಾಗ ಅಪ್ಪಾಜಿ ಹೇಳ್ತಿರೋದು ಸ್ಟಾಪ್ ಮಾಡ್ತಾರೆ, ಇನ್ನೇನೋ ಆಗಲ್ಲ ಅಂತ. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿಸ್ತಾರೆ ಇವಾಗ. ಗೆಸ್ ಇದು ಎಷ್ಟಾಗೈತೆ ಅಂತ ನೋಡಿ. ಏನೇನ್ರದ್ದು ಇದು? ಇದು 300 ಅಡಿ ತನಕ 115 ರೂಪಾಯಿ. ಆಮೇಲೆ 100 ಅಡಿಗೆ 125ರಂತೆ. ಆಮೇಲೆ 145. ನೆಕ್ಸ್ಟ್ 100ಗೆ ಜಾಸ್ತಿ ಜಾಸ್ತಿ ಜಾಸ್ತಿ. ಇದು ವೆಲ್ಡಿಂಗಿಂದ ಎಲ್ಲದಕ್ಕೂ ಒಂದೊಂದು ರೇಟು. ರೀಚ್ಡ್ ಅವರ್ ಹೋಮ್. ಆ್ಯಂಡ್ ಹಿಂದಿನ ಕ್ಲಿಪ್ಪಿಂಗಲ್ಲಿ ನಾನು ತೋರಿಸಿದ್ನಲ್ಲ, ಅದೊಂದು ಇದು ರಿಸಿಪ್ಟ್ ಅವರು ಕೊಟ್ಟಿರೋದು ಎಷ್ಟು ಆಗಿದೆ ಅಂತ. ಅವರು ಕೊರಿಯೋದಕ್ಕೆ ಅದು ಲೆನ್ಸ್ ಸಮಥಿಂಗ್ ಕೇಸಿಂಗ್ ಎಲ್ಲ ಬಿಡ್ತಾರಲ್ಲ, ಕೇಸಿಂಗ್ ಮತ್ತು ಅದು ಕೊರ್ದಿರೋದಕ್ಕೆ ಆಗಿರೋದು 1,61,000 ಆಗಿರೋದು. ಆ್ಯಂಡ್ ದಟ್ಸ್ ಆಲ್. ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಹಿಯರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.